ಎಲ್ಲರಿಗೂ ನಮಸ್ಕಾರ. ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು, ಇದೊಂದು ಯಾವುದೋ ಟಿಫಿನ್ ರೆಸಿಪಿ ಇರ್ಬೋದು ಅಂತೇಳಿ. ಹೌದ್ರಿ, ಟಿಫಿನ್ ರೆಸಿಪಿ ನಮ್ಮ ಹಳೆ ಕಾಲದೊಳಗೆ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಿದ್ರೆ ಅಷ್ಟ ರುಚಿಕಟ್ಟಾಗಿರ್ತಿತ್ತು, ಆರೋಗ್ಯಕರವಾಗಿರ್ತಿತ್ತು. ಈಗಿನ ನಾಷ್ಟಗಳಿಗಿಂತ ಆ ಹಳೆ ಕಾಲದ ಹಳೆ ರೆಸಿಪಿಗಳು ಭಾಳ ಅಂದ್ರೆ ಭಾಳ ಆರೋಗ್ಯಕರ, ಭಾಳ ರುಚಿಕಟ್ಟಾಗಿರ್ತಾವೆ. ಅಂಥ ಆರೋಗ್ಯಕರವಾದಂಥ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ರೆಸಿಪಿ ಒಂದು ಸಲ ನೀವು ಮಾಡಿರಂದ್ರೆ ಮನೆಯೊಳಗೆ ಪದೇ ಪದೇ ಇದೇ ರೆಸಿಪಿನ ಕೇಳ್ತಾರೆ, ಅಷ್ಟು ಒಳ್ಳೆ ರೆಸಿಪಿ ಐತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡೀವಿ. ಒಂದು ಹಿಡಿ ಮೆಂತ್ಯ ಸೊಪ್ಪು ನಾವು ಕಟ್ ಮಾಡಿ ಇಟ್ಕೊಂಡೀವಿ. ಇದಕ್ಕೆ ಕರಿಬೇವು, ಒಂದು 2-3 ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಸಜ್ಜು ಮಾಡಿ ಇಟ್ಕೊಂಡಿವ್ರಿ. ಈಗ ಕಟ್ ಮಾಡಿದಂಥ ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ ಆದ ಕೂಡಲೇ ಕೊತ್ತಂಬರಿ ಸೊಪ್ಪು ಆದ ಕೂಡಲೇ ಒಂದೊಂದು ಇಂಗ್ರೀಡಿಯೆಂಟ ನೋಟ್ ಮಾಡ್ಕೊತವ್ರಿ. ಬೆಳ್ಳುಳ್ಳಿ ಆದ ಕೂಡಲೇ ಜೀರಿಗೆ ಆದ ಕೂಡಲೇ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ನಾವಿಲ್ಲಿ ಹಾಕಕತ್ತಿದ್ದೀವಿ. ಇದನ್ನೆಲ್ಲ ಹಾಕಿ ಗ್ರೈಂಡರ್ ಒಳಗೆ ಸಣ್ಣ ಮಾಡಿಬಿಡೋದು ನೋಡ್ರಿ. ಹಿಂಗೆ ಸಣ್ಣ ಮಾಡ್ಕೊಳ್ತಂದ್ರೆ ಈ ರೆಸಿಪಿ ಅರ್ಧ ರೆಡಿ ಆದಂಗೆ ಆತ್ರಿ. ಈಗ ಆ ಜೋಳದ ಹಿಟ್ಟಿತ್ತಲ್ಲ, ಆ ಜೋಳದ ಹಿಟ್ಟ ಒಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡಕತ್ತಿದ್ದೀವಿ. ಶಿಫ್ಟ್ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟ ನೀರು ಹಾಕಿ ಒಂದು ಬಿಟ್ರೆ ತೊಗೊಂಡು ಅದನ್ನು ಗಂಟು ಬರ್ದಂಗೆ ಅದನ್ನು ಹಿಂಗೆಲ್ಲ ಮಿಕ್ಸ್ ಮಾಡಕತ್ತಿದ್ದೆ ನೋಡ್ರಿ. ಕರೆಕ್ಟಾಗಿ ಗಂಟು ಬರ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೋರಿ. ಈಗ ನೋಡ್ರಿ ತೆಳ್ಳಗಾಗೈತದ, ಗಂಟ ಒಂದೂ ಇಲ್ಲ. ಸ್ವಲ್ಪ ನಾವು ಮತ್ತೆ ನೀರು ಆ್ಯಡ್ ಮಾಡಿ ಕರೆಕ್ಟಾಗಿ ಇದನ್ನು ಬಿಟ್ಟು ಮಾಡಿಬಿಟ್ಟಿದ್ದೀವಿ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಮುಂದೆ ನಾವು ಒಗ್ಗರಣೆಗೆ ಹೋಗೋಣ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಜೀರಿಗೆ ಹಾಕಕತ್ತಿದ್ದೀವಿ. ನಾವು ಆ ಜೀರಿಗೆ ಅಷ್ಟು ಹಾಕೀವಿ. ನೀವು ಸಾಸಿವೆ ಬೇಕಾದ್ರೆ ಹಾಕೋಬೋದು. ನಾವು ಇದಕ್ಕೆ ಸಾಸಿವೆ ಹಾಕಂಗಿಲ್ಲ. ಹಸಿ ಮೆಣಸಿನ್ಕಾಯಿದು ಖಾರ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಖಾರ ಈ ಎಣ್ಣೆ ಒಳಗೆ ತಡ್ಕ ಹೊಡೆದ್ಬಿಡೋದು ನೋಡ್ರಿ. ಖಾರ ಆದ ಕೂಡಲೇ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಒಂದೊಂದು ರೆಸಿಪಿ ಆ್ಯಡ್ ಮಾಡ್ಕೊತ ಹೋಗೋದ್ರಿ. ಉಳ್ಳಾಗಡ್ಡಿ ಹಾಕಿದ್ ನೋಡ್ರಿ. ಉಳ್ಳಾಗಡ್ಡಿ ಬಂಗಾರದ ಬಣ್ಣ ಬರೋ ತನಕ ಹುರಿಯೋದ್ರಿ. ಬಂಗಾರದ ಬಣ್ಣ ಅಂದ್ರೆ ಉಳ್ಳಾಗಡ್ಡಿ ಮೆತ್ತಗಾಗ್ಬೇಕು. ಹಿಂಗೆ ಮೆತ್ತಗಾತಂದ್ರೆ ಉಳ್ಳಾಗಡ್ಡಿ ರುಚಿ ಭಾಳ ಕೊಡ್ತೈತಿ. ಅದರ ಸಲುವಾಗಿ ಉಳ್ಳಾಗಡ್ಡಿ ಬಂಗಾರದ ಬಣ್ಣ ಬರೋ ತನಕ ಹುರಿಬೇಕ್ರಿ. ಇದನ್ನು ಈ ಬಂಗಾರದ ಬಣ್ಣ ಬರೋ ತನಕ ಹುರಿಬೇಕಾದ್ರೆ ಅದಕ್ಕೆ ಇನ್ನೂ ಕೆಲವೊಂದು ಪದಾರ್ಥಗಳದಾವ, ಅದನ್ನು ಸೇರಿಸಿಬಿಡೋಣ. ಈಗ ಟೊಮೆಟೊ ಹಾಕಿಬಿಟ್ಟು ನೋಡ್ರಿ. ಟೊಮೆಟೊ ಹಾಕ್ತಂದ್ರೆ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಕೊಡ್ತೈತಿ, ಮತ್ತು ಅದು ನೀರು ಬಿಡ್ತೈತಲ್ಲ, ಈರುಳ್ಳಿ ಮೆತ್ತಗೆ ಜಲ್ದಿ ಆಕ್ಕೈತಿ. ಈಗ ಅರಿಶಿನ ಪುಡಿ ಹಾಕಿದೆ ನೋಡ್ರಿ. ಸೊ 1-2 ಚಿಟಿಕೆ ಅರಿಶಿನ ಪುಡಿ ಹಾಕಿಬಿಡೋದ್ರಿ. ಕಲರ ಭಾಳ ಚಲೋ ಬರ್ತೈತಿ. ಕೆಲವೊಬ್ರು ಈ ರೆಸಿಪಿಗೆ ಅರಿಶಿನ ಪುಡಿ ಹಾಕ್ತಾರೆ, ಕೆಲವೊಬ್ರು ಹಾಕಂಗಿಲ್ಲ. ನಾವು ಅರಿಶಿನ ಪುಡಿ ಹಾಕಿ ಮಾಡಕತ್ತಿದ್ದೀವಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ. ಕೊತ್ತಂಬರಿ ಸೊಪ್ಪು ಆದ ಕೂಡಲೇ ಮೆಂತ್ಯ ಒಂದು ಹಿಡಿ ಇತ್ತಲ್ಲ, ಮೆಂತ್ಯ ಹಾಕಿಬಿಟ್ಟು ನೋಡ್ರಿ. ಮೆಂತ್ಯ ನಾವು ಅಖಂಡ ಹಾಕೀವ್ರಿ. ನೀವು ಬೇಕಂದ್ರೆ ಕಟ್ ಮಾಡಿ ಹಾಕೋಬೇಕು. ಕಟ್ ಮಾಡಿ ಹಾಕಿರಂದ್ರೆ ಸ್ವಲ್ಪ ಕಹಿ ಹೊಡಿತೈತಿ ಅಂತಾರೆ. ನಾವು ಅದನ್ನು ಕಟ್ ಮಾಡಿ ಹಾಕಿಲ್ಲ, ಅದು ನಮಗೆ ಗೊತ್ತೂ ಇಲ್ಲ. ಅದಕ್ಕೆ ನಾವು ಅಖಂಡನ ಕರೆಕ್ಟಾಗಿ ಎಳಿದ ಮೆಂತ್ಯ ಸೋಸಿಟ್ಕೊಂಡು ಹಿಂಗೆ ನಾವು ಮೆಂತ್ಯ ಅಖಂಡ ಹಾಕಕತ್ತಿದ್ದೀವಿ ರೀ. ಹಿಂಗೆ ಅಖಂಡ ಹಾಕಿ ಈಗ ನೋಡ್ರಿ ಎಲ್ಲ ಬಾಡಿಸಿಬಿಟ್ವಿ. ಆ ಜೋಳದ ಹಿಟ್ಟಿಂದ ನಾವು ತೆಳ್ಳಗೆ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಬೆಟ್ರ್ ಇದಕ್ಕೆ ಹಾಕಿಬಿಟ್ರು ನೋಡ್ರಿ. ಇದಕ್ಕೆ ಹಾಕಿ ಕಂಟಿನ್ಯೂಯಸ್ ಆಗಿ ಲೋ ಫ್ಲೇಮ್ ಒಳಗೆ ತಿರುಗಿಸ್ಕೊತಾ ಇರೋದ್ರಿ. ಅಂದ್ರೆ ಇದು ಗಟ್ಟಿಯಾಗಿ ಬಿಡ್ತೈತೆ ರೀ. ಹಿಂಗೆ ಗಟ್ಟಿ ಆತಂದ್ರೆ ನಮ್ಮದು ರೆಸಿಪಿ ರೆಡಿ ಆತ್ರಿ. ಮನ್ಯಾಗ ರೊಟ್ಟಿ ಮಾಡೋಕೆ ಬರಂಗಿಲ್ಲ ಅಂತೇಳಿ ಹೆಣ್ಮಕ್ಳು ಅಂತಾರಲ್ಲ, ಅವಾಗ ಈ ರೊಟ್ಟಿ ತಿನ್ನೋರಿಗೆ ಈ ರೆಸಿಪಿ ಮಾಡಿ ಕೊಟ್ರಂದ್ರೆ ರೊಟ್ಟಿ ಮರ್ತು ಬಿಡ್ತಾರ ಅವರು. ಅಂಥ ಈಜಿ ಆದಂಥ ಒಳ್ಳೆ ಹಳೆ ಕಾಲದ ಸಾಂಪ್ರದಾಯಿಕ ರುಚಿಯಾದಂಥ ರೆಸಿಪಿ ಐತಿದ. ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ. ನೋಡ್ರಿ ಹಂಗೆ ನಾವು ತಿರುಗಿಸಿದಂಗೆ ಗಟ್ಟಿ ಆಗಕತ್ತೈತ್ರಿ ಅದು. ಈಗ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಒಂದು 2-3 ನಿಮಿಷ ಲಿಡ್ ಮುಚ್ಚಿ ಇಟ್ಟು ಬಿಡೋದ್ರಿ. ಈಗ 2-3 ನಿಮಿಷ ಆಗೈತಿ, ಲಿಡ್ ತೆಗೆದೇವಿ ನೋಡ್ರಿ. ಕರೆಕ್ಟಾಗಿ ಗಟ್ಟಿಯಾಗಿ ಬಂದೈತಿ. ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಕೊಡಾಕತ್ತೈತಿ ಮೆಂತ್ಯ ಸೊಪ್ಪಿಂದ. ಈಗ ನೀವು ನೋಡಿದ ರೆಸಿಪಿ ನಮ್ದು ಜೋಳದ ಹಿಟ್ಟಿನ ಮೆಂತ್ಯ ಮುದ್ದೆ.
ಈ ಜೋಳದ ಹಿಟ್ಟಿನ ಮೆಂತೆ ಮುದ್ದೆ ರೊಟ್ಟಿನ ಮರೆಸಿ ಬಿಡ್ತೈತ್ರಿ. ರೊಟ್ಟಿ ಆದರೆ ಜಗದ ತಿನ್ಬೋದ್ರಿ. ಇದನ್ನು ಹಂಗೆ ಈಸಿಯಾಗಿ ಸುಲಭವಾಗಿ ತಿನ್ಬೋದ್ರಿ. ಈಗ ನಾವು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ರೀ. ನೋಡ್ರಿ ಎಷ್ಟು ಚಂದ ಬರಾಕತೈತಿ ನೋಡ್ರಿ. ಕರೆಕ್ಟಾಗಿ ಪ್ಲೇಟ್ ಒಳಗೆ ಪಟ್ ಅಂತ ಹೊಡೆದು ಕೊಡ್ಲೆ ಬರಾಯ್ತಿ. ನೀವು ಬಿಸಿದ ತುಪ್ಪ ಹಾಕೊಂಡು ತಿನ್ಬೋದು, ಹಿಂಗೆ ಮೊಸರು ಜೊತೆನೂ ತಿನ್ಬೋದು. ನೀವು ಬೆಳಗಿನ ಉಪಹಾರಕ್ಕೆ ಈ ಜೋಳದ ಮೆಂತೆ ಮುದ್ದೆ ಮಾಡಿ ಒಂದು ಸಲ ಕೊಡ್ರಿ. ಒಂದು ಪ್ಲೇಟ್ ತಿನ್ನೋರ 2 ಪ್ಲೇಟ್ ತಿನ್ನೋದಂತೂ ಗ್ಯಾರಂಟಿನರೇ. ಅಷ್ಟು ಮಸ್ತ್ ರೆಸಿಪಿ ಐತಿ. ಈ ವಿಡಿಯೋ ನೋಡಿದ ಕೂಡಲೇ ಈ ಜೋಳದ ಮೆಂತೆ ಮುದ್ದೆ ಮಾಡೋದು ನೀವು ಮರಿಬೇಡ್ರಿ. ನಾವಂತೂ ಈಗ ಮೊಸರು ಜೊತೆ ಇದನ್ನು ರುಚಿ ನೋಡ್ತೀವಿ. ನೀವು ನಿಮ್ಮ ಮನ್ಯಾಗಿನವ್ರಿಗೂ ಮಾಡಿಕೊಡ್ರಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬನ್ನು ಮಾಡಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.